ಕಾಂಗ್ರೆಸ್ನ ಶಾಸಕ ಟಿಡಿ ರಾಜೇಗೌಡಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಶಾಸಕರ ಮೇಲಿದೆ. ಹೀಗಾಗಿ ರೇಡ್ ನಡೆಸ್ತಾ ಇದ್ದಾರೆ ಅವರ ಮನೆ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಮೇಲೆ. ಚಿಕ್ಕಮಗಳೂರಿನ ಖಾಂಡ್ಯ ಹೋಬಳಿ ಬಸಾಪುರ ಗ್ರಾಮದಲ್ಲಿರುವಂತಹವರ ಮನೆ. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲು ಬೆನ್ನಲ್ಲೇ ಲೋಕಾಯುಕ್ತ ತಂಡ ಇಲ್ಲಿ ದಾಳಿಯನ್ನು ಮಾಡ್ತಾ ಇರೋದು. ಚುನಾವಣಾ ಆಯೋಗದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ಮಾಡದ ವಿಚಾರಕ್ಕೆ ತಮ್ಮ ಘೋಷಿತ ಆಸ್ತಿಯನ್ನ ಎಷ್ಟಿದೆ ಅನ್ನೋದನ್ನ ಹೇಳಬೇಕಾಗತ್ತೆ ಅಫಿಡವಿಟ್ನಲ್ಲಿ. ಅದು ಸುಳ್ಳ ಸತ್ಯನ ಅನ್ನೋದು ಕೂಡ ಪಬ್ಲಿಕ್ ಡೊಮೈನ್ಗೆ ಬಿಟ್ಟಿರ್ತಾರೆ. ಅಕಸ್ಮಾತ್ ಯಾರಿಗಾದ್ರೂ ಅನುಮಾನ ಇದ್ರೆ ಕೋರ್ಟ್ಗೆ ಹೋಗಬಹುದು. ಅದೇ ರೀತಿ ಅನುಮಾನ ಬಂದು ದೂರು ದಾಖಲಾಗಿತ್ತು. ಇದಾದ ಬೆನ್ನಲ್ಲೇ ಕೋರ್ಟ್ ಸ್ಪಷ್ಟ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತು, ಚೆಕ್ ಮಾಡಿ ಇದರಲ್ಲಿ ಸತ್ಯಾಸತ್ಯತೆ ಎಷ್ಟು ಅಂತ. ಈ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋ ಬಗ್ಗೆ ದೂರು ದಾಖಲಾಗಿತ್ತು ಚಿಕ್ಕಮಗಳೂರಿನ ಶಾಸಕ ಟಿಡಿ ರಾಜೇಗೌಡ ಮೇಲೆ. ಅದರಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಗ ಇವ್ರ ಮೇಲೆ ಕೇಳಿಬಂದಂತಹ ಆರೋಪ, ಆ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿತ್ತು ಮತ್ತು ಈಗ ಸದ್ಯಕ್ಕೆ ದಾಳಿ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ? ಮಮತಾ ಅಂತ ಏನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರ ಮೇಲೆ ಬಿಜೆಪಿ ಮುಖಂಡ ದಿನೇಶ್ ಹೊಸೂರನ್ನವರು ಒಂದು ದೂರನ್ನ ದಾಖಲು ಮಾಡಿದ್ದಂಥದ್ದು. ಅಂತಂದ್ರೆ 2018 ಮತ್ತೆ 23ರ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ರಾಜೇಗೌಡ ಅವರು 40 ಲಕ್ಷ ಮತ್ತೆ 44 ಲಕ್ಷ ಆದಾಯ ಇದೆ ಅಂತ ತೋರಿಸಿದಂಥದ್ದು. ಆದ್ರೆ ಅವರು ಈಗ 2023ರಲ್ಲಿ ಶಾಸಕರಾದ ಸುಮಾರು 2 ರಿಂದ 3 ತಿಂಗಳ ಅವಧಿಯಲ್ಲಿ ಅವರು 124 ಕೋಟಿ ಒಂದು ಹಣವನ್ನ ಕೊಟ್ಟು 266 ಎಕರೆ ಏನು ದಿವಂಗತ ಕಾಫಿ ಡೇ ಮಾಲೀಕ ದಿವಂಗತ ಸಿದ್ಧಾರ್ಥ ಅವರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ 266 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಆದ್ರೆ ಇಷ್ಟು 18 ಮತ್ತೆ 23 ಎರಡೂ ಚುನಾವಣೆ ಸಂದರ್ಭದಲ್ಲಿ ಅವರು ಸಲ್ಲಿಸಿದಂತ ಅಫಿಡವಿಟ್ನಲ್ಲಿ 40 ಲಕ್ಷ ಆದಾಯ ತೋರಿಸಿದಂತ ಟಿಡಿ ರಾಜೇಗೌಡ ಅವರಿಗೆ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಎಲ್ಲಿಂದ ಬಂತು ಅಂತ ಬಿಜೆಪಿ ಮುಖಂಡ ದಿನೇಶ್ ಹೊಸೂರನ್ನವರು ಕೂಡ ಲೋಕಾಯುಕ್ತಕ್ಕೆ ದೂರು ನೀಡಿದಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡೋದಕ್ಕೂ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ನೀಡಿದಂತದ್ದು. ಹಾಗಾಗಿ ಬೆಂಗಳೂರು ಜನಪ್ರತಿ ನ್ಯಾಯಾಲಯದ ಆದೇಶದಂತೆ ಚಿಕ್ಕಮಗಳೂರು ಮತ್ತೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ ಎಸ್ಪಿ ಕಚೇರಿನಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಹಾಗಾಗಿ ಅವರ ಪತ್ನಿ ಮತ್ತೆ ವಿದೇಶದಲ್ಲಿರುವಂತ ಏನ್ ರಾಜೇಗೌಡ ಅವರ ಮಗ ವಿದೇಶದಲ್ಲಿ ಇರುವಂತದ್ದು, ಅವರನ್ನು ಕೂಡ ಆದಷ್ಟು ಬೇಗ ಅಂದ್ರೆ ಟಿಡಿ ರಾಜೇಗೌಡ ಅವರನ್ನು ನಾವು ತನಿಖೆಗೆ ಎಲ್ಲಾ ರೀತಿಯನ್ನು ಸಹಕಾರ ಕೊಡ್ತೀನಿ, ನಾವು ಯಾವುದೇ ರೀತಿಯಾದ ಅವ್ಯವಹಾರ ಮಾಡಿಲ್ಲ, ಹಾಗಾಗಿ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡೋದಕ್ಕೋಸ್ಕರ ನನ್ನ ಮಗನನ್ನು ಕೂಡ ನಾವು ಅಂದ್ರೆ ವಿದೇಶದಿಂದ ಚಿಕ್ಕಮಗಳೂರಿಗೆ ವಾಪಸ್ ಬರೋದಕ್ಕೂ ಕೂಡ ಸೂಚನೆ ನೀಡಿರುವಂತದ್ದು. ಏನೋ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರೆ, ಅವರ ತನಿಖೆಗೆ ನಾನು ಎಲ್ಲಾ ರೀತಿಯ ಸಹಕಾರ ಕೊಡ್ತೀನಿ ಅಂತ ಈಗ ರಾಜೇಗೌಡ ಅವರು ಕೂಡ ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಹಿನ್ನೆಲೆ ಏನು ಅವರ ಸೂಚನೆ ಮೇರೆಗೆ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಲೋಕಾಯುಕ್ತ ಅಧಿಕಾರಿಗಳು ಅವ್ರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.